ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ ರೇಡಿಯಸ್ ವೆಕ್ಟರ್ ಆ್ಯಂಡ್ ಟ್ಯಾಂಜೆಂಟ್ ಆ್ಯಸ್ ಇಂಡಿಕೇಟೆಡ್. 2a/r ಈಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಥೀಟಾ, ಥೀಟಾ ಈಸ್ ಈಕ್ವಲ್ ಟು 2π/3. ಹೆಂಗೆ ಮಾಡೋದು ಹೇಳಿ? ಫಸ್ಟ್ ಏನು ಬರ್ಕೋಬೇಕು? 2a/r ಈಸ್ ಈಕ್ವಲ್ ಟು ಏನು? 1 ಮೈನಸ್ ಕಾಸ್ ಥೀಟಾ. ಹೇಳಿ 2a/r ಈಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಥೀಟಾ. ಟೇಕ್ ಲಾಗ್ ಆನ್ ಬೋತ್ ಸೈಡ್. ಹೇಳಿ ಏನಾಗುತ್ತೆ? ಲಾಗ್ ಆಫ್ 2a/r ಈಸ್ ಈಕ್ವಲ್ ಟು ಏನು? ಲಾಗ್ ಆಫ್ 1 ಮೈನಸ್ ಕಾಸ್ ಥೀಟಾ. ಕರೆಕ್ಟ್ ಅಲ್ವಾ? ಈಗ ಲಾಗ್ m/n ಅಂದ್ರೇನು? ಲಾಗ್ m ಮೈನಸ್ ಲಾಗ್ n. ಹೇಳಿ ಲಾಗ್ 2a ಮೈನಸ್ ಲಾಗ್ r ಈಸ್ ಈಕ್ವಲ್ ಟು ಲಾಗ್ ಆಫ್ 1 ಮೈನಸ್ ಕಾಸ್ ಥೀಟಾ. ಈಗ ನೆಕ್ಸ್ಟ್ ಏನು ಮಾಡಬೇಕು? ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ. ಇಲ್ಲಿ ಫಾರ್ಮುಲಾ ಯಾವ್ದು ಜ್ಞಾಪಕ ಇಟ್ಕೋಬೇಕು ಹೇಳಿ? ಲಾಗ್ m/n ಫಾರ್ಮುಲಾ ಗೊತ್ತಾಗ್ತಿದೆಯಲ್ವಾ? ಲಾಗ್ m/n ಫಾರ್ಮುಲಾ ಏನು? ವೆರಿ ಗುಡ್. ಲಾಗ್ m/n ಅಂದ್ರೇನು? ಲಾಗ್ m ಮೈನಸ್ ಲಾಗ್ n. ಈಗ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಹೇಳಿ ಡಿಫ್ರೆನ್ಷಿಯೇಷನ್ ಯಾವ ಥರ ಮಾಡಬೇಕು? ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ. ಈಗ ನೋಡಿ d/dt ಆಫ್ ಲಾಗ್ 2a ಏನು? ಡಿಫ್ರೆನ್ಷಿಯೇಷನ್ ಏನು? 0. ವೆರಿ ಗುಡ್. ಯಾಕಂದರೆ ಅಲ್ಲಿ ಆರು ಇಲ್ಲ ಡೀಟಾನೂ ಇಲ್ಲ, ಅದಕ್ಕೆ ಕಾನ್ಸ್ಟೆಂಟು, ಅದು ಏನಾಗುತ್ತೆ? 0 ಆಗುತ್ತೆ. d/dt ಆಫ್ ಲಾಗ್ r ಅಂದರೆ ಅದು ಗೊತ್ತಿದೆ, ಕರೆಕ್ಟ್ ಅಲ್ವಾ? d/dt ಆಫ್ ಲಾಗ್ r ಅಂದ್ರೇನು? d/dt ಆಫ್ ಲಾಗ್ ಆಫ್ ಎನಿಥಿಂಗ್ ಅಂದರೆ 1/anything, d/dt ಆಫ್ ಎನಿಥಿಂಗ್. ಇಲ್ಲಿ ಎನಿಥಿಂಗ್ ಅಂದರೆ 6. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟು d/dt ಆಫ್ ಲಾಗ್ ಆಫ್ 1 ಮೈನಸ್ ಕಾಸ್ ಥೀಟಾಗೆ ಲಾಗ್ ಆಫ್ 1 ಮೈನಸ್ ಕಾಸ್ ಥೀಟಾ. ಹೇಳಿ d/dt ಆಫ್ ಲಾಗ್ ಆಫ್ ಎನಿಥಿಂಗ್ಗೆ ಫಾರ್ಮುಲಾ ಏನು? 1/anything. ಇಲ್ಲಿ ಎನಿಥಿಂಗ್ ಅಂದರೆ 1 ಮೈನಸ್ ಕಾಸ್ ಥೀಟಾ. ಆಮೇಲೆ d/dt ಆಫ್ ಎನಿಥಿಂಗ್ ಅಂದರೆ ಹೇಳಿ 1/1 ಮೈನಸ್ ಕಾಸ್ ಥೀಟಾ. ಆಮೇಲೆ d/dt ಆಫ್ ಎನಿಥಿಂಗ್ ಅಂದರೆ ಏನಿದೆ? d/dt ಆಫ್ 1 ಮೈನಸ್ ಕಾಸ್ ಥೀಟಾ. ಹೇಳಿ 1/1 ಮೈನಸ್ ಕಾಸ್ ಥೀಟಾ. 1ಗೆ d/dt ಆಫ್ 1 ಅಂದರೆ d/dt ಆಫ್ ಕಾಸ್ ಥೀಟಾ ಅಂದರೆ ಮೈನಸ್ n. ಇದು ಡೈರೆಕ್ಟಾಗಿ ಬರೆದ್ರೆ ಸಾಕು ನೀವು. ಅರ್ಥ ಆಗ್ತಿದೆಯಲ್ವಾ? ಹೇಳಿ ಲಾಗ್ 2a ಏನು? 0 ಮೈನಸ್ ಲಾಗ್ ಆರ್ಗೆ 1/r dr/dθ. ಲಾಗ್ ಆಫ್ 1 ಮೈನಸ್ ಕಾಸ್ ಥೀಟಾಗೆ 1/1 ಮೈನಸ್ ಕಾಸ್ ಥೀಟಾ. 1ಗೆ 0 ಮೈನಸ್ ಕಾಸ್ ಥೀಟಾಗೇನು? ಮೈನಸ್ ಸೈನ್ ಥೀಟಾ. ಈಗ ನೆಕ್ಸ್ಟು ಮೈನಸ್ 1/r dr/dθ ಅಂದ್ರೇನು? ಕಾಟ್ 5 ಮೈನಸ್ ಇಂಟು ಮೈನಸ್ ಸೈನ್ ಥೀಟಾ ಬೈ. ಈಗ ಯಾವ ಫಾರ್ಮುಲಾ? ಹಾಫ್ ಆ್ಯಂಗಲ್ ಫಾರ್ಮುಲಾ ಯೂಸ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಹೇಳಿ ಸೈನ್ ಥೀಟಾ ಅಂದರೆ ಫಾರ್ಮುಲಾ ಹೇಳಿ 2 ಸೈನ್ ಥೀಟಾ/2 ಇಂಟು ಕಾಸ್ ಥೀಟಾ/2. ಅದೇ ಥರ 1 ಮೈನಸ್ ಕಾಸ್ ಥೀಟಾಗೆ 2 ಸೈನ್ ಸ್ಕ್ವೇರ್ ಥೀಟಾ/2. 1 ಪ್ಲಸ್ ಕಾಸ್ ಥೀಟಾಗೆ 2 ಕಾಸ್ ಸ್ಕ್ವೇರ್ ಥೀಟಾ/2. ಅರ್ಥ ಆಗ್ತಿದೆಯಲ್ವ? ಫಾರ್ಮುಲೇಸ್ಗಳನ್ನ ಫಸ್ಟ್ ನೀಟಾಗಿ ಓದ್ಕೊಳ್ಳಿ, ಸರಿನಾ? ಈಗ ನೆಕ್ಸ್ಟ್ ಏನು ಹೇಳಿ ಏನು ಮಾಡಬೇಕಿಲ್ಲಿ? ಮೈನಸ್ ಕಾಟ್ 5 ಈಸ್ ಈಕ್ವಲ್ ಟು 2 ಸೈನ್ ಥೀಟಾ/2. ಸೈನ್ ಥೀಟಾ ಬದಲು 2 ಸೈನ್ ಥೀಟಾ/2 ಇಂಟು ಕಾಸ್ ಥೀಟಾ/2. 1 ಮೈನಸ್ ಕಾಸ್ ಥೀಟಾ ಬದಲು 2 ಸೈನ್ ಸ್ಕ್ವೇರ್ ಥೀಟಾ/2. 2 ಕ್ಯಾನ್ಸಲ್, ಮೈನಸ್ ಆ ಕಡೆ ಕಳಿಸ್ಬಿಡಿ. ಕಾಟ್ 5 ಈಸ್ ಈಕ್ವಲ್ ಟು ಹೇಳಿ ಮೈನಸ್ ಸೈನ್ ಕ್ಯಾನ್ಸಲ್ ಆದರೆ ಉಳಿಯೋದೇನು? ಕಾಸ್/2 ಡಿವೈಡ್ ಬೈ ಸೈನ್/2. ಈಗ ಕಾಸ್ ಬೈ ಸೈನ್ ಅಂದರೆ ಏನು? ಹಾಂ, ವೆರಿ ಗುಡ್. ಹೇಳಿ ಕಾಟ್ 5 ಅಂದರೆ ಕಾಸ್ ಬೈ ಸೈನ್ ಅಂದ್ರೇನು? ಕಾಟ್ ಥೀಟಾ/2. ಈಗ ನೋಡಿ ಮೈನಸ್ ಕಾಟ್ ಎಕ್ಸ್ಗೆ ಫಾರ್ಮುಲಾ ಏನು? ಕಾಟ್ ಆಫ್ ಮೈನಸ್. ನಾನು ಹೇಳಿದ್ದೀನಿ 3 ಫಾರ್ಮುಲಾ, ಎಷ್ಟು? 5 ಫಾರ್ಮುಲಾ. ಯಾವುದೇ ಟ್ಯಾನ್ ಎಕ್ಸ್ಗೆ ಕಾಟ್ಗೆ ಕನ್ವರ್ಟ್ ಮಾಡೋದು. ಟ್ಯಾನ್ ಎಕ್ಸ್ಗೆ ಕಾಟ್ ಕನ್ವರ್ಟ್ ಮಾಡೋದು ಯಾವ ಫಾರ್ಮುಲಾ? ಕಾಟ್ ಆಫ್ π/2 ಮೈನಸ್ ಎಕ್ಸು. ಮೈನಸ್ ಕಾಟ್ ಎಕ್ಸ್ಗೆ ಕಾಟ್ ಕನ್ವರ್ಟ್ ಮಾಡೋದು ಯಾವ ಥರ? ಮೈನಸ್ ಟ್ಯಾನ್ ಎಕ್ಸ್ಗೆ ಕಾಟ್ ಆಫ್ π/2 ಪ್ಲಸ್ ಎಕ್ಸು. ಮೈನಸ್ ಕಾಟ್ ಎಕ್ಸ್ಗೆ ಕಾಟ್ ಆಫ್ ಮೈನಸ್ ಕಾಟ್ಗೆ ಕನ್ವರ್ಟ್ ಮಾಡೋಕ್ಕೆ ಫಾರ್ಮುಲಲ್ಲಿ 1 ಪ್ಲಸ್ ಟ್ಯಾನ್ ಎಕ್ಸ್ ಬೈ 1 ಮೈನಸ್ ಟ್ಯಾನ್ ಎಕ್ಸ್ ಬಂದರೆ ಕಾಟ್ ಆಫ್ π/4 ಮೈನಸ್ ಎಕ್ಸು.
1 ಪ್ಲಸ್ ಟ್ಯಾನ್ ಎಕ್ಸ್ 1 ಮೈನಸ್ ಟ್ಯಾನ್ ಎಕ್ಸ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್ ಬಂದರೆ ಕಾಟ್ ಆಫ್ ಪೈ ಬೈ 4 ಪ್ಲಸ್ ಎಕ್ಸ್. ಮೈನಸ್ ಬಂದರೆ ಪ್ಲಸ್ ಬರುತ್ತೆ, ಪ್ಲಸ್ ಬಂದರೆ ಮೈನಸ್ ಬರುತ್ತೆ. ಹೇಳಿ ಫೈ ಅಂದರೆ ಏನು? ಇಲ್ಲಿ ಫಸ್ಟು ಮೈನಸ್ ಕಾಟ್ ಎಕ್ಸ್ಗೆ ಫಾರ್ಮುಲಾ ಏನು? ಕಾಟ್ ಆಫ್ ಮೈನಸ್ ಎಕ್ಸ್ ಅಂದರೆ ಕಾಟ್ ಆಫ್ ಮೈನಸ್ ಡೀಟಾ ಬೈ 2 ಅಂದರೆ ಫೈ ಏನಾಯಿತು ಹೇಳಿ ಬೇಗ. ಮೈನಸ್ ಡೀಟಾ ಬೈ 2. ಇಲ್ಲಿ ಕೇಳಿರೋದೇನು? ಫೈ ಅಟ್ ಡೀಟಾ ಈಸ್ ಈಕ್ವಲ್ ಟು 2π/3 ಹೇಳಿ. ಅಟ್ ಡೀಟಾ ಈಸ್ ಈಕ್ವಲ್ ಟು 2π/3 ಫೈ ಏನಾಗುತ್ತೆ? ಮೈನಸ್ 2π/3 ಹೋಲ್ ಡಿವೈಡೆಡ್ ಬೈ 2. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಕ್ಯಾಲ್ಸಿಲ್ ಮಾಡ್ಕೊಳ್ಳಿ. ಹೆಂಗೆ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ. ನೋಡಿ ಡಿವೈಡ್ ಹೊಡೀರಿ, -2 ಶಿಫ್ಟ್ ಹೊಡೆದು ಪೈ ಹೊಡೀರಿ /3 ಕೆಳಗಡೆ ಬಂದು 2 ಹೊಡೀರಿ. ಏನು ಬಂತು ಆನ್ಸರ್? -π/. ಡೈರೆಕ್ಟಾಗೇ ಮಾಡ್ಬೋದು, ಅಲ್ಲಿ 2 ಕ್ಯಾನ್ಸಲ್ ಆಗಿ π/3 ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಹೇಳಿ ಫೈ ಏನು? -π/3 ಅಷ್ಟೇ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ಇದನ್ನ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡಿ. 2a/r ಅಂದ್ರೇನು? 1 ಮೈನಸ್ ಕಾಸ್ ಡೀಟಾ. ಲಾಗ್ ಆಫ್ 2a/r ಅಂದರೆ ಲಾಗ್ ಆಫ್ 1 ಮೈನಸ್ ಕಾಸ್ ಡೀಟಾ. ಲಾಗ್ m/n ಅಂದರೆ ಲಾಗ್ m ಮೈನಸ್ ಲಾಗ್ n ಅಂದರೆ ಲಾಗ್ 2a ಮೈನಸ್ ಲಾಗ್ r ಈಸ್ ಈಕ್ವಲ್ ಟು ಲಾಗ್ ಆಫ್ 1 ಮೈನಸ್ ಕಾಸ್ ಡೀಟಾ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ. ಲಾಗ್ 2a ಡಿಫ್ರೆನ್ಷಿಯೇಷನ್ ಏನು? 0. ಲಾಗ್ ಆರ್ಗೇನು? 1/r dr/deta. ಲಾಗ್ ಆಫ್ 1 ಮೈನಸ್ ಕಾಸ್ ಡೀಟಾಗೆ 1/1 ಮೈನಸ್ ಕಾಸ್ ಡೀಟಾ. 1ಗೆ 0 ಮೈನಸ್ ಕಾಸ್ ಡೀಟಾಗೆ ಮೈನಸ್ ಸೈನ್ ಡೀಟಾ. ಮೈನಸ್ ಕಾಟ್ ಫೈ ಆಗುತ್ತೆ. ಇದು ಸೈನ್ ಡೀಟಾ ಬೈ ಏನಾಗುತ್ತೆ? ಮೈನಸ್ ಕಾಟ್ ಫೈ. ಸೈನ್ ಡೀಟಾ ಅಂದರೆ ಏನು? 2 ಸೈನ್ ಡೀಟಾ ಬೈ 2 ಕಾಸ್ ಡೀಟಾ ಬೈ 2. 1 ಮೈನಸ್ ಕಾಸ್ ಡೀಟಾ ಅಂದರೆ 2 ಸೈನ್ ಸ್ಕ್ವೇರ್ ಡೀಟಾ. 2 ಕ್ಯಾನ್ಸಲ್, ಸೈನ್ ಕ್ಯಾನ್ಸಲ್. ಉಳಿಯೋದೇನು? ಕಾಸ್ ಬೈ ಸೈನ್. ಮೈನಸ್ ಆ ಕಡೆ ಕಳಿಸ್ಬಿಡಿ. ಕಾಟ್ ಫೈ ಈಸ್ ಈಕ್ವಲ್ ಟು ಕಾಸ್ ಬೈ ಸೈನ್ ಅಂದರೆ ಏನು? ಕಾಟು. ಮೈನಸ್ ಕಾಟ್ ಎಕ್ಸ್ ಅಂದ್ರೇನು? ಕಾಟ್ ಆಫ್ ಮೈನಸ್ ಎಕ್ಸ್. ಫೈ ಏನಾಯಿತು? ಮೈನಸ್ ಡೀಟಾ ಬೈ 2. ಆ ಡೀಟಾ ಈಸ್ ಈಕ್ವಲ್ ಟು ಏನು? 2π/3. 2π/3 ಹಾಕಿ ಕ್ಯಾನ್ಸಲ್ ಆದರೆ ಏನಾಗುತ್ತೆ? -π/3 ಆಗುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.